ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ PUC ಮಟ್ಟದ ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಅಧಿಸೂಚನೆಗೆ ಸಂಬಂಧಪಟ್ಟಂಗ ವಿಡಿಯೋ ಅಪ್ಲೋಡ್ ಮಾಡೀನಿ. ಯಾರು ಈ ವಿಡಿಯೋ ನೋಡಿಲ್ಲ ಕೂಡಲೇ ಈ ವಿಡಿಯೋ ನೋಡ್ರಿ. ಪ್ರಸ್ತುತ ವಿಡಿಯೋದೊಳಗೆ ಈ PUC ಮಟ್ಟದ ತಾಂತ್ರಿಕೇತರ ಹುದ್ದೆಗಳಿಗೆ ಯಾವ ರೀತಿ ನಿಮ್ದು ಮೊಬೈಲ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗ ಅಪ್ಲಿಕೇಶನ್ ಪ್ರಾಸೆಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗ ಕೊನೆ ತನಕ ನೋಡ್ರಿ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಫೋಟೋ, ಸಿಗ್ನೇಚರ್, SC ಅಥವಾ ST ಕ್ಯಾಟಗರಿ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಕಾಸ್ಟ್ ಸರ್ಟಿಫಿಕೇಟು, ನೆಕ್ಸ್ಟ್ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡ್, ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಇಟ್ಕೊಳ್ಳಿ ಸ್ನೇಹಿತರೆ. ಫೋಟೋ ಮತ್ತು ಸಿಗ್ನೇಚರ್, ಫೋಟೋ ಮತ್ತು ಸಿಗ್ನೇಚರ್ದ ಸೈಜ್ 30ರಿಂದ 70 KB ಒಳಗಡೆ ಇರಬೇಕು. 30ರಿಂದ 70 KB ಒಳಗಡೆ ಇರ್ಬೇಕು ಸ್ನೇಹಿತರೆ ಈ ಫೋಟೋ ಮತ್ತು ಸಿಗ್ನೇಚರ್ದು. ಅದೇ ರೀತಿ ಡೈಮೆನ್ಷನ್ ಕೊಟ್ಟಾರ ಸ್ನೇಹಿತರೆ. ಈ ಫೋಟೋದ ಬ್ಯಾಕ್ಗ್ರೌಂಡ್ ವೈಟ್ ಆಗಿರ್ಬೇಕು, ವೈಟ್ ಬ್ಯಾಕ್ಗ್ರೌಂಡ್ ಫೋಟೋ ಆಗಿರ್ಬೇಕು. ಆಮೇಲೆ ಡೈಮೆನ್ಷನ್ 320 × 240 ಫಿಕ್ಸಲ್ ಒಳಗಿರ್ಬೇಕು. 320 ಹೈಟ್, 240 ವಿಡ್ತ್ ಈ ರೀತಿ ಡೈಮೆನ್ಷನ್ದೊಳಗೆ ಫೋಟೋ ಇರಬೇಕು. ನೆಕ್ಸ್ಟ್ ಸಿಗ್ನೇಚರ್ 140 × 60 ಫಿಕ್ಸಲ್ದೊಳಗೆ ಈ ಸಿಗ್ನೇಚರ್ ಇರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಈ ಕಾಸ್ಟ್ ಸರ್ಟಿಫಿಕೇಟು, SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಇವೆಲ್ಲ PDF ಫಾರ್ಮ್ಯಾಟ್ನಾಗಿರ್ಬೇಕು. ಆಮೇಲೆ 500 KB ಒಳಗಡೆ ಇರಬೇಕು. 500 KB ಒಳಗಡೆ ಇರಬೇಕು. ಈ ರೀತಿ ಸ್ಪೆಸಿಫಿಕೇಶನ್ ಹೊಂದಿರತಕ್ಕಂಥ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಮೊದಲು ರೆಡಿ ಇಟ್ಕೊಳ್ಳಿ ಸ್ನೇಹಿತರೆ. ರೆಡಿ ಇಟ್ಕೊಂಡು ತದನಂತರ ಅರ್ಜಿ ಸಲ್ಲಿಸಕ್ಕೆ ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟ್ ಫೋಟೋ ಮತ್ತು ಸಿಗ್ನೇಚರ್. ಫೋಟೋ ಮತ್ತು ಸಿಗ್ನೇಚರ್ ಏನದಲ್ಲ ಸ್ನೇಹಿತರೆ, ಈ ಫೋಟೋ ಮತ್ತು ಸಿಗ್ನೇಚರ್ ಈ NTPC ನೋಟಿಫಿಕೇಶನ್ ಪ್ರಕಾರ ಈಗೇನು ಹೊರಡಿಸಿರಲ್ಲ ನೋಟಿಫಿಕೇಶನ್, ಈ ನೋಟಿಫಿಕೇಶನ್ ಪ್ರಕಾರ ಯಾವ ರೀತಿ ಸೆಟ್ ಮಾಡ್ಕೊಳ್ಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ. ಆ ವಿಡಿಯೋದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮಗೆ ಫೋಟೋ ಮತ್ತು ಸಿಗ್ನೇಚರ್ ಸೆಟ್ ಮಾಡ್ಕೊಳಕ್ಕೆ ಬರ್ತಿರ್ಲಿಲ್ಲ ಅಂತಂದ್ರೆ ಈ ವಿಡಿಯೋವನ್ನೊಮ್ಮೆ ಕಂಪ್ಲೀಟ್ ಆಗಿ ನೋಡಿ ಫೋಟೋ ಮತ್ತು ಸಿಗ್ನೇಚರನ್ನು ಸೆಟ್ ಮಾಡ್ಕೊಳ್ರಿ. ಸೆಟ್ ಮಾಡ್ಕೊಂಡು ತದನಂತರ ಅರ್ಜಿ ಸಲ್ಲಿಸಕ್ಕೆ ಸ್ಟಾರ್ಟ್ ಮಾಡಿರಿ ಸ್ನೇಹಿತರೆ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನಿಮ್ದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಸರ್ಚ್ ಎಂಜಿನ್ದೊಳಗೆ RRB ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದ. RRB ಬೆಂಗಳೂರು ಅಂತ ಫಸ್ಟ್ ಲಿಂಕ್ ಕಾಣ್ತದ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಫಸ್ಟಿಗೆ NTPC ಅಂಡರ್ ಗ್ರಾಜುಯೇಟ್ ಲೆವೆಲ್ ಅಂತ ಹೇಳಿ ಇಲ್ಲಿ ನೋಟಿಫಿಕೇಶನ್ ನ್ಯೂ ಒಳಗೆ ಬ್ಲಿಂಕ್ ಆಗ್ತಿರ್ತ ಸ್ನೇಹಿತರೆ. ಆದ್ರೆ ನೆಕ್ಸ್ಟ್ ಇಲ್ಲಿ ಯೆಲ್ಲೋ ಕಲರ್ ಒಳಗೆ ಅಪ್ಲಿಕೇಶನ್ ಲಿಂಕ್ ಅದ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ರೈಟ್ ಕಾರ್ನರ್ದಾಗ ಅಪ್ಲೈ ಅಂತ ಕಾಣ್ತಾ ಇದೆಯಲ್ಲ, ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ರಿ. ಕ್ರಿಯೇಟ್ ಆನ್ ಅಕೌಂಟ್ ಆಮೇಲೆ ಆಲ್ರೆಡಿ ಹ್ಯಾವ್ ಆನ್ ಅಕೌಂಟ್ ಅಂತ 2 ಆಪ್ಷನ್ಗಳು ಕಾಣ್ತಾವ್ರಿ. RRB ಇಂದ ಹೊಡಿಸಿರ್ತಕ್ಕಂಥ ಹುದ್ದೆಗಳಿಗೆ ಇನ್ನೂ ತನಕ ನೀವು ಅರ್ಜಿ ಸಲ್ಲಿಸಿದ್ದಿಲ್ಲ ಅಂತಂದ್ರೆ ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಹಿಂದೆ RRB ಇಂದ ಹೊಡಿಸಿರ್ತಕ್ಕಂಥ ಅಧಿಸೂಚನೆಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಆಲ್ರೆಡಿ ಹ್ಯಾವ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡ್ಕೊಡಿ ಸ್ನೇಹಿತರೆ. ಮೊಬೈಲ್ ನಂಬರ್ ಆಮೇಲೆ ಪಾಸ್ವರ್ಡ್ ಹಾಕ್ರಿ. ಲಾಗಿನ್ ಮಾಡ್ಕೊಂಡು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಕೊಡ್ರಿ. ಈಗ ಫ್ರೆಶ್ ಹಾಕೋರು ಈ ಹಿಂದೆ ಒಟ್ಟು RRB ಇಂದ ಹೊಡಿಸಿರ್ತಕ್ಕಂಥ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರಲಿಲ್ಲ ಅಂತ ತಿಳ್ಕೊಡ್ರಿ. ಅವರು ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿರಿ. ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಇಲ್ಲಿ ಕಂಟ್ರಿ ಆಫ್ ನ್ಯಾಷನಾಲಿಟಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಪರ್ಸನಲ್ ಇನ್ಫಾರ್ಮೇಷನನ್ನು ತುಂಬಬೇಕು. ನಿಮ್ದು ಹೆಸರು ತುಂಬ್ರಿ 2 ಸತಿ. ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ನಾಗ ಯಾವ ರೀತಿ ಅದಲ್ಲ ಅದೇ ರೀತಿ ಸೇಮ್ ಏನಪ್ಪ ಅಂದ್ರೆ ನಿಮ್ದು ಹೆಸರು ತುಂಬ್ರಿ. ಇಲ್ಲಿ ಹ್ಯಾವ್ ಯು ಚೇಂಜ್ ಯುವರ್ ನೇಮ್ ಅಂತ ಕೊಟ್ಟಾರ ಸ್ನೇಹಿತರೆ. ಅಂದ್ರೆ ಈ ಹಿಂದೆ ನಿಮ್ದು ಹೆಸರು ಏನಾದರೂ SLC ಮಾರ್ಕ್ಸ್ ಕಾರ್ಡ್ ಒಳಗೆ ಎಲ್ಲಿಯಾದರೂ ಚೇಂಜ್ ಮಾಡಿರಿ ಅಂತ ಕೇಳಿರ್ತಕ್ಕಂಥದ್ದು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಡೇಟ್ ಆಫ್ ಬರ್ತನ್ನು ತುಂಬ್ರಿ. ನೆಕ್ಸ್ಟ್ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ರಿ 2 ಬಾಕ್ಸ್ನಾಗ. ಅಂದ್ರೆ ನೀವೇನು ಗಂಡು ಹೆಣ್ಣು ಏನು ತೃತೀಯ ಲಿಂಗಿಯೋ ಅಂತ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಫಾದರ್ ನೇಮ್ ಈ 2 ಬಾಕ್ಸ್ನಾಗ ತಂದೆ ಹೆಸರು ತುಂಬ್ರಿ. ನೆಕ್ಸ್ಟ್ ಈ 2 ಬಾಕ್ಸ್ನಾಗ ತಾಯಿ ಹೆಸರು ತುಂಬ್ರಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ತುಂಬಿ ವೆರಿಫೈ ಯೂಸಿಂಗ್ ಆಧಾರ್ ಮೇಲೆ ಕ್ಲಿಕ್ ಮಾಡಿರಿ. ವೆರಿಫೈಯಿಂಗ್ ಯೂಸರ್ ಆಧಾರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಜಸ್ಟ್ ಇಲ್ಲಿ ಬಾಕ್ಸ್ ಅದ ನೋಡ್ರಿ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ.
ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಂಡ್ರೆ ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ಈ ಮೆಟ್ರಿಕ್ಯುಲೇಷನ್ ಅಲ್ಲಿ ಯಾವ್ದು ರೀತಿ ರೆಕಾರ್ಡ್ಸ್ ಅದಲ್ಲ ಅದೇ ಸೇಮ್ ಏನಪ್ಪಾ ಅಂದ್ರೆ ಇಲ್ಲಿ ಡೀಟೇಲ್ಸ್ ಆಸ್ ಪರ್ ಆಧಾರ್ ಕಾರ್ಡ್ ನಲ್ಲಿ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಫೆಚ್ ಆಗ್ತದೆ ಸ್ನೇಹಿತರೆ. ಫೆಚ್ ಆದ್ಮೇಲೆ ಈ ಒಂದು ಬಾಕ್ಸ್ ಕಾಣ್ತಾ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ, ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ರಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಂದು ಆಧಾರ್ ನಂಬರ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಅಂದ್ರೆ ಈಗಾಗಲೇ ನಾನು ಅಕೌಂಟ್ ಕ್ರಿಯೇಟ್ ಮಾಡೀನಿ, ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಮತ್ತೊಮ್ಮೆ ಅಪ್ಲೈ ಮಾಡ್ತಿದ್ದೆ. ನಿಮ್ದು ಏನಾಗ್ತದೆ ಅಂದ್ರೆ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರ್ತದೆ, ಆಧಾರ್ ಕಾರ್ಡ್ ವೆರಿಫೈಡ್ ಅಂತ ಬರ್ತದೆ ಸ್ನೇಹಿತರೆ. ಆ ಆಧಾರ್ ವೆರಿಫೈ ಆದ್ಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ತುಂಬಬೇಕು. ಇಲ್ಲಿ ನಿಮ್ದು ಇಮೇಲ್ ID ತುಂಬ್ರಿ. ಇಮೇಲ್ ID ತುಂಬಿದ ಮೇಲೆ ಇಲ್ಲಿ ಜನರೇಟ್ ಇಮೇಲ್ OTP ಮೇಲೆ ಕ್ಲಿಕ್ ಮಾಡ್ರಿ. ಈ ಜನರೇಟ್ ಇಮೇಲ್ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮೇಲ್ ಐಡಿಗೆ ನಿಮ್ದು ಮೇಲ್ ಐಡಿಗೆ ಒಂದು OTP ಬರ್ತದೆ. ಆ OTP ಅನ್ನ ಈ ಬಾಕ್ಸ್ನಾಗ ತುಂಬ್ರಿ. ಮುಂದಿಲ್ಲಿ ವೆರಿಫೈ ಅಂತ ಒಂದು ಆಪ್ಷನ್ ಇರ್ತದೆ, ಆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಯುವರ್ ಇಮೇಲ್ ID ವೆರಿಫೈಡ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ಸೇಮ್ ಮೊಬೈಲ್ ನಂಬರ್ ಸ್ನೇಹಿತರೆ, ಮೊಬೈಲ್ ನಂಬರ್ ಇಲ್ಲಿ ತುಂಬ್ರಿ. ಜನರೇಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ದು ಮೊಬೈಲ್ಗೆ ಒಂದು OTP ಬರ್ತದೆ. ಆ OTP ಅನ್ನ ಈ ಬಾಕ್ಸ್ನಾಗ ತುಂಬಿ ಇಲ್ಲಿ ವೆರಿಫೈ ಮಾಡಿ ಸ್ನೇಹಿತರೆ. ಮೊಬೈಲ್ ನಂಬರು ಕೂಡ ವೆರಿಫೈ ಆಗ್ತದೆ. ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಬೇಕು ಸ್ನೇಹಿತರೆ. ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಆ ಪಾಸ್ವರ್ಡ್ ಒಳಗೆ ಕ್ಯಾಪಿಟಲ್ ಲೆಟರ್ನ ಇರಬೇಕು, ಸ್ಮಾಲ್ ಲೆಟರ್ನ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ನ ಇರಬೇಕು, ನಂಬರ್ಸ್ನ ಇರಬೇಕು. ಈ ರೀತಿ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಬೇಕು. ಎಕ್ಸಾಂಪಲ್ ನೋಡ್ರಿ ಸ್ನೇಹಿತರೆ, ABCD @ 1 2 3 4 ಈ ರೀತಿ ಪಾಸ್ವರ್ಡ್ ಸೆಟ್ ಮಾಡಿ. ನಾ ಇಲ್ಲಿ ಎ ಕ್ಯಾಪಿಟಲ್ ಲೆಟರ್ನು ಬಂದದ, ಇಲ್ಲಿ ಸ್ಮಾಲ್ ಲೆಟರ್ಸ್ಗಳು ಬಂದಾವ, ಸ್ಪೆಷಲ್ ಕ್ಯಾರೆಕ್ಟರ್ನು ಬಂದಾವ, ಅಂಕಿಗಳನ್ನು ಬಂದಾವ. ಈ ರೀತಿಯ ಒಂದು ಪಾಸ್ವರ್ಡ್ ಏನಪ್ಪ ಅಂದ್ರೆ ಸೆಟ್ ಮಾಡ್ಬೇಕು ಸ್ನೇಹಿತರೆ. ಓಕೆ ರೀ, ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ರಿ. ಮತ್ತೊಮ್ಮೆ ಸೇಮ್ ಪಾಸ್ವರ್ಡ್ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಈ ಕ್ಯಾಪ್ಚಾ ಕೋಡ್ ಏನು ಕಾಣ್ತಾ ಇದಲ್ಲ ಅದೇ ಕ್ಯಾಪ್ಚಾ ಕೋಡವನ್ನು ಇಲ್ಲಿ ತುಂಬಿ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಪ್ರಿವ್ಯೂ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತನಕ ಏನು ತುಂಬಿರಿ ಅದು ಎಲ್ಲವನ್ನ ಒಮ್ಮೆ ಪ್ರಿವ್ಯೂ ಆಗ್ತದೆ ಸ್ನೇಹಿತರೆ, ಕಾಣ್ತಿರ್ತದೆ. ಪ್ರತಿಯೊಂದನ್ನು ಚೆಕ್ ಮಾಡ್ರಿ. ಯಾಕಂತಂದ್ರೆ ಈ ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ಎಡಿಟ್ ಮಾಡಕ್ಕೆ ಆಪ್ಷನ್ ಇರಂಗಿಲ್ಲ ರೀ. ಹಾಗಾಗಿ ಮತ್ತೊಮ್ಮೆ ಪ್ರತಿಯೊಂದನ್ನು ಚೆಕ್ ಮಾಡ್ರಿ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಇತ್ತು ಅಂತಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ, ನಿಮ್ದು ಅಕೌಂಟ್ ಕ್ರಿಯೇಟ್ ಆಗ್ತದೆ. ಕ್ರಿಯೇಟ್ ಅಕೌಂಟ್ ಮಾಡಿದ ಮೇಲೆ ಈ ರೀತಿ ಲಾಗಿನ್ ಪೇಜಿಗೆ ಬರ್ತದೆ ಸ್ನೇಹಿತರೆ. ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಅಥವಾ ಇಮೇಲ್ ID ತುಂಬ್ರಿ. ಆಮೇಲೆ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಏನು ಪಾಸ್ವರ್ಡ್ ಸೆಟ್ ಮಾಡಿರಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ತುಂಬ್ರಿ. ಈ ಕ್ಯಾಪ್ಚಾ ಕೋಡವನ್ನು ಈ ಬಾಕ್ಸ್ನಾಗ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಲಾಗಿನ್ ನೆಕ್ಸ್ಟ್ 2 ಅಪ್ಲಿಕೇಶನ್ ಕಾಣ್ತಾವೆ ಇಲ್ಲಿ. ಇದು PUC ಮಟ್ಟದ ತಾಂತ್ರಿಕೇತರ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಅಪ್ಲಿಕೇಶನ್, ಇದು ಪದವಿ ಮಟ್ಟದ ತಾಂತ್ರಿಕೇತರ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಅಪ್ಲಿಕೇಶನ್ ಸ್ನೇಹಿತರೆ. ಈ PUC ಮಟ್ಟದ ತಾಂತ್ರಿಕೇತರ ಹುದ್ದೆಗಳಿಗೆ ನಾವು ಅರ್ಜಿ ಸಲ್ಲಿಸ್ತಾ ಇರೋದ್ರಿಂದ ಇಲ್ಲಿ RRBಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಬಾಣದ ಗುರುತು ಮೇಲೆ ಕ್ಲಿಕ್ ಮಾಡ್ರಿ. ವಿವಿಧ ರೀತಿಯ RRB ಹೆಸರುಗಳು ಇಲ್ಲಿ ಕಾಣ್ತಿರ್ತಾವ. ಯಾವ RRBಗೆ ನೀವು ಅರ್ಜಿ ಸಲ್ಲಿಸಬೇಕಂತೀರಿ ಆ RRBಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಉದಾಹರಣೆಗೆ ನಾನು ಬೆಂಗಳೂರು RRBಗೆ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿನಿ ಅಂತ ತಿಳ್ಕೊಳ್ರಿ. ಈ ರೀತಿ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲೊಂದು ಬಾಕ್ಸ್ ಕಾಣ್ತದೆ ನೋಡಿ ಸ್ನೇಹಿತರೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಪರ್ಸನಲ್ ಡೀಟೇಲ್ಸ್ನಲ್ಲಿ ಇದಿಷ್ಟು ಇನ್ಫಾರ್ಮೇಶನ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಏನು ತುಂಬಿರ್ತಿರಲ್ಲ ಅದು ಇಲ್ಲಿ ಫೆಚ್ ಆಗಿರ್ತದೆ. ನೆಕ್ಸ್ಟ್ ಮ್ಯಾರಿಟಲ್ ಸ್ಟೇಟಸ್ ಅಂದ್ರೆ ನಿಮ್ಗೆ ಮದುವೆ ಆಗೈತು ಏನಿಲ್ಲ, ಮ್ಯಾರಿಡೋ ಏನು ಅನ್ಮ್ಯಾರಿಡೋ ಅಂತ ಕೇಳಿರ್ತಕ್ಕಂಥದ್ದು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ರಿಲಿಜನ್ ಅಂದ್ರೆ ನಿಮ್ದು ಧರ್ಮ ಯಾವುದು ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು, ಯಾವುದು ನಿಮ್ದು ಧರ್ಮ ಅಂತ ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಮದರ್ ಟಂಗ್ ಅಂದ್ರೆ ಮಾತೃಭಾಷೆ, ಯಾವುದು ನಿಮ್ದು ಮಾತೃಭಾಷೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಇದ್ದವರಿಗೆ ನಾರ್ಮಲ್ಲಿ ಕನ್ನಡ ಮಾತೃಭಾಷೆ ಆಗಿರ್ತದೆ, ಆದರೂ ಕೂಡ ನಿಮ್ದು ಮಾತೃಭಾಷೆ ಯಾವುದಂತ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥ ಭಾಷೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್, ಮೋಸ್ಟ್ ಇಂಪಾರ್ಟೆಂಟ್ ಇದು. ಅಂದ್ರೆ ಈ ಹುದ್ದೆಗಳಿಗೆ ಪರೀಕ್ಷೆಗಳಿರ್ತಾವಲ್ರಿ, ಆ ಪರೀಕ್ಷೆಗಳನ್ನು ಯಾವ ಭಾಷೆಯೊಳಗೆ ಬರೆಯಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ ಅಂತ ಕೇಳಿರ್ತಕ್ಕಂಥದ್ದು. ಈ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ, ವಿವಿಧ ಭಾಷೆಗಳಲ್ಲಿ ಕಾಣ್ತಿರ್ತಾವ. ಯಾವ ಭಾಷೆಯೊಳಗೆ ನೀವು ಎಕ್ಸಾಮ್ ಬರಿಬೇಕಂತ ಅನ್ಕೊಂಡಿರಿ ಆ ಭಾಷೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಉದಾಹರಣೆಗಾಗಿ ನೀವೇನಾದರೂ ಕನ್ನಡ ಭಾಷೆಯೊಳಗೆ ಎಕ್ಸಾಮ್ ಬರಿಬೇಕಂತ ಅನ್ಕೊಂಡಿದ್ದೀರಿ ಅಂತ ತಿಳ್ಕೊಡ್ರಿ, ಇಲ್ಲಿ ಕನ್ನಡ ಅಂತ ಕಾಣ್ತಿರ್ತದ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ರೀ. ನೆಕ್ಸ್ಟ್ ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಆಫ್ ಐಡೆಂಟಿಫಿಕೇಶನ್ ನಂಬರ್ 1 ಅಂದ್ರೆ ನಿಮ್ಮ ದೇಹದ ಮೇಲಿರ್ತಕ್ಕಂಥ ಯಾವುದಾದ್ರೂ ಗುರುತುಗಳಿದ್ದು ಅಂತ ತಿಳ್ಕೊಳ್ರಿ, ಆ ಗುರುತುಗಳನ್ನು ಇಲ್ಲಿ ಮೆನ್ಷನ್ ಮಾಡ್ಬೇಕ್ರಿ. ಅದು ಬಿದ್ದಿರ್ತಕ್ಕಂಥ ಗಾಯದ ಗುರುತಾಗಿರ್ಬೋದು, ಇಲ್ಲ ಮಚ್ಚೆ ಆಗಿರ್ಬೋದು, ಅದನ್ನು ಇಲ್ಲಿ ತುಂಬಬೇಕಾಗ್ತದೆ ಸ್ನೇಹಿತರೆ. ಉದಾಹರಣೆಗಾಗಿ ನೋಡ್ರಿ, ನಾನು ಸ್ಕಾರ್ ಮಾರ್ಕ್ ಆನ್ ಲೆಫ್ಟ್ ನೀ ಅಂತ ಹಾಕಿನಿ. ಅಂದರೆ ನನ್ನ ಎಡಗಾಲಿನ ಮೊಳಕಾಲಿಗೆ
ಬಿದ್ದಿರ್ತಕ್ಕಂಥ ಗಾಯ ಇರೋದ್ರಿಂದ ನಾನು ಸ್ಕಾರ್ ಮಾರ್ಕ್ ಆನ್ ಲೆಫ್ಟ್ ನೀ ಅಂತ ಮೆನ್ಷನ್ ಮಾಡೀನಿ. ಅದೇ ರೀತಿ ನೀವು ಕೂಡ ನಿಮ್ಮ ದೇಹದ ಮೇಲಿನ ಗುರುತನ್ನು ಇಲ್ಲಿ ಮೆನ್ಷನ್ ಮಾಡ್ಬೇಕು ಸ್ನೇಹಿತರೆ. ಐಡೆಂಟಿಫಿಕೇಷನ್ 1 ಮತ್ತು ಐಡೆಂಟಿಫಿಕೇಷನ್ 2. ಐಡೆಂಟಿಫಿಕೇಷನ್ 1 ಅಂತೂ ಕಂಪಲ್ಸರಿ ಎಲ್ಲರೂ ತುಂಬಲೇಬೇಕು. ಐಡೆಂಟಿಫಿಕೇಷನ್ 2 ತುಂಬಲಿಲ್ಲ ಅಂದರೂ ಕೂಡ ನಡೀತದೆ. ನೆಕ್ಸ್ಟ್ ಕಮ್ಯುನಿಟಿ ಡೀಟೇಲ್ಸ್. ಕಮ್ಯುನಿಟಿ ಡೀಟೇಲ್ಸ್ ಒಳಗೆ ನಿಮ್ಮದು ಯಾವುದು ಕಮ್ಯುನಿಟಿ ಅಂದರೆ ಯಾವುದು ಕ್ಯಾಟಗರಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇನ್ ಕೇಸ್ ನೀವು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ, ಅನ್ರಿಸರ್ವ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂಗೆ ಏನೂ ತುಂಬುವಂಥ ಅವಶ್ಯಕತೆ ಇಲ್ಲ. ಇನ್ ಕೇಸ್ SC ಕ್ಯಾಟಗರಿ ಅಥವಾ ST ಕ್ಯಾಟಗರಿ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ, ನಿಮ್ದು ಯಾವುದು ಕ್ಯಾಟಗರಿ ಆದ ಆ ಕ್ಯಾಟಗರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಆ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮೆಸೇಜ್ ಅಪಿಯರ್ ಆಗ್ತದೆ. ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿರಿ. ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಡಿಷ್ನಲ್ ಇನ್ಫಾರ್ಮೇಷನ್ ಬರ್ತಾವೆ ಸ್ನೇಹಿತರೆ. ಅದಕ್ಕೆ ಸಂಬಂಧಿಸಿದಂಥ ಈ ಎಲ್ಲ ಇನ್ಫಾರ್ಮೇಷನನ್ನು ತುಂಬಬೇಕು. ಅದರಲ್ಲಿ ಮೊದಲನೇದಾಗಿ ನೇಮ್ ಆಫ್ ದ ಕಾಸ್ಟ್. ಈ SC ಕ್ಯಾಟಗರಿ ಒಳಗೆ SC ಕಮ್ಯುನಿಟಿ ಒಳಗೆ ನಿಮ್ಮದು ಕಾಸ್ಟ್ ಹೆಸರೇನು ಅಂದರೆ ನಿಮ್ಮದು ಜಾತಿ ಹೆಸರೇನು, ಆ ಜಾತಿ ಹೆಸರು ಇಲ್ಲಿ ತುಂಬಬೇಕು. ನೆಕ್ಸ್ಟ್ ಈ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತುಂಬಬೇಕು. ಆಮೇಲೆ ಇಶ್ಯೂವಿಂಗ್ ಅಥಾರಿಟಿ, ಈ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿರ್ತಕ್ಕಂಥವ್ರು ಯಾರು ಅದನ್ನು ತುಂಬಬೇಕು. ಇಲ್ಲಿ ಇಶ್ಯೂವಿಂಗ್ ಅಥಾರಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿವಿಧ ರೀತಿಯ ಡೆಸಿಗ್ನೇಷನ್ಗಳು ಇಲ್ಲಿ ಕಾಣ್ತಾವ್ರಿ. ಫಸ್ಟ್ ಕ್ಲಾಸ್, ಟೈಪೆಂಡರಿ ಮ್ಯಾಜಿಸ್ಟ್ರೇಟ್, ಅಡಿಷನಲ್ ಚೀಫ್ ಪ್ರೆಸಿಡೆಂಟ್ ಮ್ಯಾಜಿಸ್ಟ್ರೇಟ್, ಈ ರೀತಿ ವಿವಿಧ ಡೆಸಿಗ್ನೇಷನ್ ಇಲ್ಲಿ ಕಾಣ್ತಾವ. ಈ ರೀತಿ ನಿಮ್ಮದು ಸರ್ಟಿಫಿಕೇಟ್ ಆದಂತಂದ್ರೆ ಇಲ್ಲಿ ಬಾರ್ಕೋಡ್ ಇರ್ತದೆ. ಆ ಬಾರ್ಕೋಡ್ ಕೆಳಗಡೆ ಯಾರು ಇಶ್ಯೂ ಮಾಡಿರೋ ಸರ್ಟಿಫಿಕೇಟ್ ಅವ್ರದ್ದು ಹೆಸರು ಇರ್ತದೆ, ಅವ್ರದ್ದು ಹೆಸರು ಕೆಳಗಡೆ ಡೆಸಿಗ್ನೇಷನ್ ಇರ್ತದೆ ಸ್ನೇಹಿತರೆ. ಆ ಡೆಸಿಗ್ನೇಷನ್ ಅನ್ನು ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕನ್ಫರ್ಮ್ ಮಾಡ್ಕೊಂಡು ತದನಂತರ ಇಲ್ಲಿ ಇಶ್ಯೂವಿಂಗ್ ಅಥಾರಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಸ್ಟೇಟ್ ಅಂತ ಜಸ್ಟ್ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇಶ್ಯೂ ಡೇಟ್, ಸರ್ಟಿಫಿಕೇಟ್ ಮೇಲೆ ಒಂದು ಡೇಟ್ ಇರ್ತದೆ, ದಿನಾಂಕ ಇರ್ತದೆ. ಆ ದಿನಾಂಕವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಡು ಯು ವಿಶ್ ಟು ಅವೇಲ್ ಫ್ರೀ ರೇಲ್ ಟ್ರಾವೆಲ್ ಪಾಸ್ ಫಾರ್ ದ ಎಕ್ಸಾಮ್. SC ಮತ್ತು ST ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ ಈ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗೋಕ್ಕೆ ಸ್ಲೀಪರ್ ಕೋಚ್, ಟ್ರೈನ್ಯಾಗ ಸ್ಲೀಪರ್ ಕೋಚ್ ಫ್ರೀ ಇರ್ತದೆ ಸ್ನೇಹಿತರೆ. ಈ ರೀತಿಯ ಸ್ಲೀಪರ್ ಕೋಚ್ ಫ್ರೀ ಇರ್ತಕ್ಕಂಥ ಟ್ರಾವೆಲ್ ಪಾಸ್ ನಿಮಗೆ ಬೇಕೇನು ಅಂತ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಟ್ರಾವೆಲ್ ಪಾಸ್ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಎಸ್ ಅನ್ನು ಆಯ್ಕೆ ಮಾಡ್ಕೊಳ್ರಿ. ಟ್ರಾವೆಲ್ ಪಾಸ್ ಅಂದ್ರೆ ಟ್ರೈನಿಂದ ಟ್ರಾವೆಲ್ ಪಾಸ್ ಬ್ಯಾಡ್ ಆಗಿತ್ತು ಅಂತಂದ್ರೆ ಇಲ್ಲಿ ನೋ ಅನ್ನು ಆಯ್ಕೆ ಮಾಡ್ಕೊಳ್ರಿ ಸ್ನೇಹಿತರೆ. ಎಸ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ನಿಮ್ದು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಯಾವುದಂತ ಕೇಳ್ತಕ್ಕಂಥದ್ದು. ಇಲ್ಲಿ ನಿಮ್ದು ನಿಯರೆಸ್ಟ್ ಅಂದ್ರೆ ನಿಮ್ಮ ಹತ್ತಿರದ ಅಂದ್ರೆ ನಿಮ್ಮ ಊರಿಂದ ಹತ್ತಿರ ಇರತಕ್ಕಂಥ ಒಂದು ರೈಲ್ವೆ ಸ್ಟೇಷನ್ ಹೆಸರನ್ನು ಇಲ್ಲಿ ತುಂಬಬೇಕು ಸ್ನೇಹಿತರೆ. ಇದೆಲ್ಲ ತುಂಬಿದ ಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಮಾಡಬೇಕು. ಕಾಸ್ಟ್ ಸರ್ಟಿಫಿಕೇಟ್ PDF ಫಾರ್ಮೇಟ್ನಾಗ ಇರಬೇಕು, 500 KB ಒಳಗಡೆನೆ ಇರಬೇಕು ಸ್ನೇಹಿತರೆ. ಈ ಕಾಸ್ಟ್ ಸರ್ಟಿಫಿಕೇಟ್ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ, ಬ್ರೌಸ್ ಮೇಲೆ ಕ್ಲಿಕ್ ಮಾಡಿರಿ, ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ 3 ಗೆರೆ ಕಾಣ್ತಾವ, ಆ 3 ಗೆರೆದ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ನಿಮ್ದು ಮೊಬೈಲ್ದು ಇಂಟರ್ನಲ್ ಸ್ಟೋರೇಜ್ ಕಾಣ್ತಿರ್ತದೆ ಸ್ನೇಹಿತರೆ. ಆ ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ದು ಮೊಬೈಲಿನ ಇಂಟರ್ನಲ್ ಸ್ಟೋರೇಜ್ನಲ್ಲಿ ಕ್ರಿಯೇಟ್ ಇರ್ತಕ್ಕಂಥ ಎಲ್ಲ ಫೋಲ್ಡರ್ಗಳು ಇಲ್ಲಿ ಕಾಣ್ತಾವೆ. ಯಾವುದು ಫೋಲ್ಡರ್ದೊಳಗೆ ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ ಸೇವ್ ಮಾಡ್ಕೊಂಡು ಇಟ್ಕೊಂಡಿರೋ ಆ ಫೋಲ್ಡರನ್ನು ಓಪನ್ ಮಾಡ್ಕೊಡ್ರಿ. ಆ ಫೋಲ್ಡರ್ ಓಪನ್ ಮಾಡಿದ ಮೇಲೆ ಆ ಫೋಲ್ಡರ್ದೊಳಗೆ ಕಾಸ್ಟ್ ಸರ್ಟಿಫಿಕೇಟ್ ಇರ್ತದೆ. ಜಸ್ಟ್ ಆ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಅದು RRBದ ಅಫೀಷಿಯಲ್ ವೆಬ್ಸೈಟ್ನಾಗ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಮೆಸೇಜ್ ಡಿಸ್ಪ್ಲೇ ಆಗ್ಬೇಕು ಸ್ನೇಹಿತರೆ. ಅಂದರೆ ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಆಗ್ಯದ ಅಂತ ಅರ್ಥ. ಓಕೆ ರೀ. ಇನ್ ಕೇಸ್ ನೀವು OBC ಕ್ಯಾಟಗರಿ ಇದ್ರಿ ಅಂತ ತಿಳ್ಕೊಡ್ರಿ. ಇಲ್ಲಿ OBC ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿರಿ. OBC ಒಳಗೆ ನೀವು ನಾನ್ ಕ್ರಿಮಿ ಲೇಯರ್ದವ್ರು ಏನಂತ ಕೇಳ್ಯಾರ. ನಾನ್ ಕ್ರಿಮಿ ಲೇಯರ್ದವ್ರು ಇದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಆಮೇಲೆ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿರಿ. ಈ OBC ಒಳಗೆ ನಾನ್ ಕ್ರಿಮಿ ಲೇಯರ್ ಅಂತ ನಮಗೆ ಹೆಂಗೆ ಗೊತ್ತಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಿಮ್ಮದು OBC ಸರ್ಟಿಫಿಕೇಟ್ನೊಳಗೆ ಅದು ಕ್ಲಿಯರ್ ಆಗಿ ಮೆನ್ಷನ್ ಇರ್ತದೆ ಸ್ನೇಹಿತರೆ. ಒಮ್ಮೆ ಕಂಪ್ಲೀಟಾಗಿ ಓದ್ಕೊಳ್ರಿ. ನಿಮ್ದು OBC ಸರ್ಟಿಫಿಕೇಟ್ ಅದಲ್ಲ, ಅದನ್ನು ಓದ್ಕೊಳ್ರಿ. ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ OBC ಕ್ರಿಮಿ ಲೇಯರು ನಾನ್ ಕ್ರಿಮಿ ಲೇಯರ್ ಅಂತ ಗೊತ್ತಾಗ್ತದೆ. ಅದ್ರ ಪ್ರಕಾರ ನೀವು ಇಲ್ಲಿ ಎಸ್ ನೋ ಅನ್ನು ಆಯ್ಕೆ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ಈ OBCದ ಸರ್ಟಿಫಿಕೇಟ್ ನಂಬರ್ ತುಂಬ್ರಿ. OBC ಇಶ್ಯೂ ಯಾರು ಮಾಡಿದ್ರೆ ಇಶ್ಯೂವಿಂಗ್ ಅಥಾರಿಟಿಯನ್ನು ತುಂಬ್ರಿ. ಇಶ್ಯೂವಿಂಗ್ ಅಥಾರಿಟಿ ಬಗ್ಗೆ ನೋಡೋದಾದ್ರೆ ಈ ಸರ್ಟಿಫಿಕೇಟ್ ಒಳಗೆ ಆಗಲೇ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಇದ್ದಂಗೆ OBC ಸರ್ಟಿಫಿಕೇಟ್ನಲ್ಲಿನೂ ಬಾರ್ಕೋಡ್ ಇರ್ತದೆ. ಅದ್ರ ಕೆಳಗಡೆನೆ ಯಾರು ಸರ್ಟಿಫಿಕೇಟ್ ಇಶ್ಯೂ ಮಾಡಿರಂತ ಅವ್ರದ್ದು ಹೆಸರು ಇರ್ತದೆ. ಅವ್ರದ್ದು ಹೆಸರಿನ ಕೆಳಗಡೆ ಡೆಸಿಗ್ನೇಷನ್ ಇರ್ತದೆ ಸ್ನೇಹಿತರೆ. ಆ ಡೆಸಿಗ್ನೇಷನ್ ಅನ್ನು ನೋಡ್ರಿ. ಆ ಡೆಸಿಗ್ನೇಷನ್ ನೋಡಿ ಇಲ್ಲಿ ಇಶ್ಯೂವಿಂಗ್ ಅಥಾರಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಇನ್ ಕೇಸ್ ನೀವು EWS ಕ್ಯಾಟಗರಿ ಯಾವ್ದು ಇದ್ರಿ ಅಂತ ತಿಳ್ಕೊಡ್ರಿ. EWS ಮೇಲೆ ಕ್ಲಿಕ್ ಮಾಡಿರಿ.
ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿರಿ. ಸೇಮ್ ಆ ಸ್ನೇಹಿತರೆ, ಇದ್ರಾಗ ಏನು ಚೇಂಜಸ್ ಇಲ್ಲ. ಸರ್ಟಿಫಿಕೇಟ್ ನಂಬರ್, ಇಶ್ಯೂವಿಂಗ್ ಅಥಾರಿಟಿ, ಡೇಟ್ ಆಫ್ ಇಶ್ಯೂ, ಈ 3 ಡೀಟೇಲ್ಸನ್ನು ನೀವು ತುಂಬಬೇಕು. ನೆಕ್ಸ್ಟ್ ನಾನು ಅನ್ರಿಸರ್ವ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ಇವೆಲ್ಲ ತುಂಬುವಂಥ ಅವಶ್ಯಕತೆ ಇರುವುದಿಲ್ಲ. ಪೋಸ್ಟಲ್ ಅಡ್ರೆಸ್ ಡೀಟೇಲ್ಸ್ ಬಗ್ಗೆ ನೋಡೋಣ ಸ್ನೇಹಿತರೆ. ಪ್ರೆಸೆಂಟ್ ಅಡ್ರೆಸ್ನಲ್ಲಿ ನೀವು ಪ್ರಸ್ತುತವಾಗಿ ವಾಸ ಮಾಡಿರ್ತೀರಲ್ಲ ಅದರದ್ದು ಅಡ್ರೆಸ್ಸನ್ನು ತುಂಬಬೇಕು. ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಅಡ್ರೆಸ್ ತುಂಬ್ರಿ ಸ್ನೇಹಿತರೆ, ಅಡ್ರೆಸ್ ತುಂಬ್ರಿ. ಆಮೇಲೆ ಯಾವುದು ಊರದು ಊರಿನ ಹೆಸರು ತುಂಬ್ರಿ, ಸಿಟಿ ಇದ್ರೆ ಸಿಟಿ ಹೆಸರು ತುಂಬ್ರಿ, ಆಮೇಲೆ ಪಿನ್ ಕೋಡ್ ತುಂಬ್ರಿ. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್. ಈ ಪ್ರೆಸೆಂಟ್ ಅಡ್ರೆಸ್ಸು ಆಮೇಲೆ ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇತ್ತು ಅಂತಂದ್ರೆ ಇಲ್ಲೊಂದು ಬಾಕ್ಸ್ ಅದು ನೋಡಿ ಸ್ನೇಹಿತರೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಪಾಸ್ ಮಾರ್ಕ್, ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಒಳಗೆ ತುಂಬಿರ್ತಕ್ಕಂಥದ್ದು ಸೇಮ್ ಏನಂದ್ರೆ ಪರ್ಮನೆಂಟ್ ಅಡ್ರೆಸ್ ಒಳಗೆ ಫೆಚ್ ಆಗ್ತದೆ ಡೀಟೇಲ್ಸ್. ಓಕೆ ರೀ. ಇನ್ ಕೇಸ್ ಪ್ರೆಸೆಂಟ್ ಅಡ್ರೆಸ್ಸೇ ಬೇರೆ ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಅನ್ನೋರಿದ್ದೀರಿ ಅಂದ್ರೆ ಇಲ್ಲಿ ಮತ್ತೊಮ್ಮೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಡ್ರಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಅಡ್ರೆಸ್ ತುಂಬ್ರಿ, ಯಾವ ಸಿಟಿ ಅದನ್ನು ಅದ್ರದ್ದು ಮಾಹಿತಿ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಪಿನ್ ಕೋಡ್ ತುಂಬ್ರಿ. ಇದು ತುಂಬಿದ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಇಲ್ಲಿ ತನಕ ಏನು ತುಂಬಿರ್ತಿರಲ್ಲ ಡೇಟಾ ಅದೆಲ್ಲಾನು ಕೂಡ ಸೇವ್ ಆಗ್ತದೆ. ಸೇವ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ನೀವೇನು ಮಾಜಿ ಸೈನಿಕರೇನು ಅಂತ ಕೇಳ್ಯಾರ, ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದು ಎಸ್ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ನೀವು ಮಾಜಿ ಸೈನಿಕರು ಇದ್ರಿ ಅಂತ ತಿಳ್ಕೊಳ್ರಿ, ಎಸ್ ಕೊಟ್ಟ ಮೇಲೆ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಇಲ್ಲಿ ಕೇಳ್ತಾ ಸ್ನೇಹಿತರೆ. ಆ ಪ್ರತಿಯೊಂದು ಮಾಹಿತಿಯನ್ನು ನೀವು ತುಂಬಬೇಕು. ಇನ್ ಕೇಸ್ ನೀವು ಮಾಜಿ ಸೈನಿಕರು ಇರಲಿಲ್ಲ ಅಂತಂದ್ರೆ ನೋ ಮೇಲೆ ಕ್ಲಿಕ್ ಮಾಡಿರಿ, ಏನೂ ನೆಕ್ಸ್ಟ್ ಕೇಳೋದಿಲ್ಲ. ಇದಾದಮೇಲೆ ನೆಕ್ಸ್ಟ್ ನೀವೇನಾದರೂ ಅಂಗವಿಕಲರೇನು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಅಂಗವಿಕಲರಿದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಅಂಗವಿಕಲರಿದ್ದ ಎಸ್ ಕೊಟ್ರಿ ಅಂತ ತಿಳ್ಕೊಡ್ರಿ, ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೇಳಲಾಗ್ತದೆ ಸ್ನೇಹಿತರೆ. ಅಂದರೆ ಡಿಸೆಬಿಲಿಟಿ ಕ್ಯಾಟಗರಿ ಯಾವುದು, ಆಮೇಲೆ ಸಬ್ ಡಿಸೆಬಿಲಿಟಿ ಕ್ಯಾಟಗರಿ ಯಾವುದು, ಎಷ್ಟು ಪರ್ಸೆಂಟ್ ಡಿಸೆಬಿಲಿಟಿ ಅದ, ಆಮೇಲೆ ನೇಚರ್ ಆಫ್ ಡಿಸೆಬಿಲಿಟಿ ಏನು, ಪರ್ಮನೆಂಟು ಟೆಂಪರರಿಯು, ಆಮೇಲೆ ಟಿಲ್ ಡೇಟ್ ತನಕನೂ ಆ ಡಿಸೆಬಿಲಿಟಿ ಅದ ಏನು, ನೆಕ್ಸ್ಟ್ ಆ ಡಿಸೆಬಿಲಿಟಿಗೆ ಸಂಬಂಧಪಟ್ಟಂಗೆ ಒಂದು ಸರ್ಟಿಫಿಕೇಟ್ ಇರ್ತದೆ, ಆ ಸರ್ಟಿಫಿಕೇಟ್ ನಂಬರು, ಆಮೇಲೆ ಆ ಸರ್ಟಿಫಿಕೇಟ್ ಯಾವಾಗ ಇಶ್ಯೂ ಮಾಡಲಾಗಿತ್ತು, ಸ್ವೀಕೃತಿಯ ದಿನಾಂಕ, ಇದಿಷ್ಟು ಡೀಟೇಲ್ಸನ್ನು ನೀವು ತುಂಬಬೇಕಾಗ್ತದೆ. ಇನ್ ಕೇಸ್ ನೀವು ಹ್ಯಾಂಡಿಕ್ಯಾಪ್ಟ್ ಇರಲಿಲ್ಲ, ದೈಹಿಕ ಅಂಗವಿಕಲರು ಇರಲಿಲ್ಲ ಅಂತಂದ್ರೆ ಜಸ್ಟ್ ನೋ ಮೇಲೆ ಕ್ಲಿಕ್ ಮಾಡಿ, ಏನು ಕೇಳೋದಿಲ್ಲ ಸ್ನೇಹಿತರೆ. ಇದಾದ ಮೇಲೆ ಇದು ಸ್ಕ್ರೈಬ್ ಡೀಟೇಲ್ಸ್ ಏನದಲ್ಲ, ಇದು ಸ್ಕ್ರೈಬ್ ಡೀಟೇಲ್ಸ್ ಈ ಅಂಗವಿಕಲರಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ. ಇದು ಸ್ಕ್ರೈಬ್ ಅಂತಂದ್ರೆ ಅಂಗವಿಕಲರು ಅದಾರ, ಅವರಿಗೆ ಬರೆಯೋಕ್ಕೂ ಕೂಡ ಆಗಂಗಿಲ್ಲ, ಅವರಿಗೆ ಬರೆಯೋಕ್ಕಂತಾನೆ ಒಬ್ಬ ವ್ಯಕ್ತಿ ಬೇಕು, ಅವನಿಗೆ ಸ್ಕ್ರೈಬ್ ಅಂತೀವಿ. ಅದರದ್ದು ಡೀಟೇಲ್ ಅವನದು ಡೀಟೇಲ್ಸನ್ನು ಇಲ್ಲಿ ತುಂಬಬೇಕು. ಅಂದ್ರೆ ನಿಮ್ಗೆ ಬರೆಯೋಕೊಬ್ಬನಿಗೆ ಹೆಲ್ಪ್ ಬೇಕೇನು ಅಂತ ಕೇಳ್ಯಾರ, ನಿಮ್ಗೆ ಹೆಲ್ಪ್ ಬೇಕಾಗಿತ್ತು ಅಂದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಆರ್ಯುವೇನ EBC ಸರ್ಟಿಫಿಕೇಟ್ ಹೋಲ್ಡರ್ ಏನಂತ ಕೇಳ್ಯಾನ. EBC ಅಂತಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಸ್ನೇಹಿತರೆ. ಈ EBC ಎದಕ್ಕೆ ಯೂಸ್ ಆದಂತಂದ್ರೆ ಫೀ ಕನ್ಸೆಷನ್ಗೋಸ್ಕರ ಯೂಸ್ ಆಗ್ತದೆ ಸ್ನೇಹಿತರೆ. ಫೀ ಕನ್ಸೆಷನ್ ಯಾರಿಗೆ, ಅನ್ರಿಸರ್ವ್ಡ್ದವರಿಗೆ, ಆಮೇಲೆ OBC ದವರಿಗೆ. ಇವ್ರಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಆದ್ರಿ. ಓಕೆ ರೀ, 500 ರೂಪಾಯಿ ಅರ್ಜಿ ಶುಲ್ಕ ಆದ. ಇನ್ ಕೇಸ್ ನೀವು EBC ಹೋಲ್ಡರ್ ಎಸ್ ಅಂತ ಕೊಟ್ಟು ಫೀ ಕನ್ಸೆಷನ್ ಕೊಟ್ರಿ ಅಂತಂದ್ರೆ ಈ 500 ರೂಪಾಯಿದೊಳಗೆ 250 ರೂಪಾಯಿ ಕನ್ಸೆಷನ್ ಆಗ್ತದೆ. ಬರೀ ನೀವು 250 ರೂಪಾಯಿ ತುಂಬಬೇಕು. ಈ 250 ರೂಪಾಯಿ ಕೂಡ ರೀಫಂಡ್ ಆಗ್ತದೆ. ಓಕೆ ರೀ. ಫೀ ಕನ್ಸೆಷನ್ ಯಾವಾಗ ತಗೊಳ್ಬಹುದು, ನಿಮ್ಮ ಕಡೆ ಇನ್ಕಮ್ ಸರ್ಟಿಫಿಕೇಟ್ ಇತ್ತಂತ ತಿಳ್ಕೊಡ್ರಿ. ಇನ್ಕಮ್ ಸರ್ಟಿಫಿಕೇಟ್ ಇದ್ದು ಈ ಇನ್ಕಮ್ ಸರ್ಟಿಫಿಕೇಟ್ ಒಳಗೆ ಆನ್ಯುವಲ್ ಇನ್ಕಮ್ ಏನದಲ್ರಿ, ವಾರ್ಷಿಕ ಆದಾಯ 50,000 ರೂಪಾಯಿಗಿಂತ ಕೆಳಗಡೆ ಇತ್ತು ಅಂತಂದ್ರೆ ನೀವು ಇಲ್ಲಿ ಆರ್ಯುವೇನ EBC ಸರ್ಟಿಫಿಕೇಟ್ ಹೋಲ್ಡರ್ ಇದ್ದಲ್ಲಿ ಎಸ್ ಅಂತ ಆಯ್ಕೆ ಮಾಡಬಹುದು ಸ್ನೇಹಿತರೆ. ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ರಿ. ಇನ್ ಕೇಸ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಲಿಲ್ಲ ಅಂತ ತಿಳ್ಕೊಡ್ರಿ, BPL ಕಾರ್ಡ್ ಇದ್ರೂ ಕೂಡ ನೀವು ಈ EBC ಸರ್ಟಿಫಿಕೇಟ್ ಹೋಲ್ಡರ್ಗೆ ಎಸ್ ಅಂತ ಆಯ್ಕೆ ಮಾಡ್ಕೊಳ್ಬಹುದು. ಓಕೆ ರೀ. ಈ EBC ಎದಕ್ಕೆ ಯೂಸ್ ಆಗ್ತದೆ, ಫೀ ಕನ್ಸೆಷನ್, ಓನ್ಲಿ ಫೀ ಕನ್ಸೆಷನ್ಗೋಸ್ಕರ. ಇದು ನೆನಪಿರ್ಬೇಕ್ರಿ ನಿಮಗೆ. ಡು ಯು ವಿಶ್ ಟು ಅವೇಲ್ ಫೀ ಕನ್ಸೆಷನ್, ಫೀ ಕನ್ಸೆಷನ್ ನಿಮಗೆ ಬೇಕೇನು ಅಂತ ಕೇಳ್ಯಾರ ಸ್ನೇಹಿತರೆ. ಇಲ್ಲಿ ನಿಮಗೆ ಫೀ ಕನ್ಸೆಷನ್ ಬೇಕಾಗಿತ್ತು ಅಂದ್ರೆ ಎಸ್ ಅನ್ನ ಆಯ್ಕೆ ಮಾಡ್ಕೊಡ್ರಿ. ಫೀ ಕನ್ಸೆಷನ್ ಬ್ಯಾಡ್ ಆಗಿತ್ತಪ್ಪ ಅಂದ್ರೆ ನೋ ಅನ್ನ ಆಯ್ಕೆ ಮಾಡ್ಕೊಳ್ರಿ. ನಾನಿಲ್ಲಿ ಎಸ್ ಅಂತ ಆಯ್ಕೆ ಮಾಡ್ಕೊಳ್ತೀನಿ. ಎಸ್ ಅಂತ ಆಯ್ಕೆ ಮಾಡ್ಕೊಂಡ್ಮೇಲೆ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತುಂಬ್ರಿ ಅಂತದು. ನಿಮ್ಮ ಕಡೆ ಇನ್ಕಮ್ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತುಂಬ್ರಿ. ಇನ್ ಕೇಸ್ ನಿಮ್ಮ ಕಡೆ ಇನ್ಕಮ್ ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದ್ರೆ BPL ಕಾರ್ಡ್ ಇತ್ತು ಅಂತ ತಿಳ್ಕೊಡ್ರಿ, ಆ BPL ಕಾರ್ಡ್ ನಂಬರನ್ನು ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಇಶ್ಯೂವಿಂಗ್ ಅಥಾರಿಟಿ, ಆ ಸರ್ಟಿಫಿಕೇಟ್ ಯಾರು ಇಶ್ಯೂ ಮಾಡಿರಿ ಅಂತ ಇಶ್ಯೂವಿಂಗ್ ಅಥಾರಿಟಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. BPL ಕಾರ್ಡ್ ನಂಬರ್ ತುಂಬಿದ್ರಿ ಅಂದ್ರೆ ಇಲ್ಲಿ ಫಸ್ಟ್ಗೆ ಐತಿ BPL ಕಾರ್ಡ್, ಫಸ್ಟ್ ದನ್ನ ಆಪ್ಷನ್ ಅನ್ನು ಆಯ್ಕೆ ಮಾಡ್ಕೊಳ್ರಿ. ಇನ್ ಕೇಸ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತುಂಬಿದ್ರಿ ಅಂತಂದ್ರೆ ಇಲ್ಲಿ 2ನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ ರೀ. ನೆಕ್ಸ್ಟ್ ಡೇಟ್ ಆಫ್ ಇಶ್ಯೂ
ಅಂದರೆ ಯಾವಾಗ ಇಶ್ಯೂ ಮಾಡಲಾಯ್ತು ಆ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಅಥವಾ BPL ಕಾರ್ಡ್ ಆಗಲಿ ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು. ಆ ಇನ್ಕಮ್ ಸರ್ಟಿಫಿಕೇಟ್ ಮೇಲೂ ದಿನಾಂಕ ಇರ್ತದ, BPL ಕಾರ್ಡ್ ಮೇಲೂ ದಿನಾಂಕ ಇರ್ತದೆ. ಆ ದಿನಾಂಕವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದಾದ ಮೇಲೆ ಆ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್, ಆರ್ ಯು ಎನ್ ಎಂಪ್ಲಾಯಿ ಆಫ್ ಇಂಡಿಯನ್ ರೈಲ್ವೇದೊಳಗೆ ನೀವೇನಾದರೂ ಎಂಪ್ಲಾಯಿ ಅದಿರೇನಂತ ಇಲ್ಲಿ ಕೇಳಿರ್ತಕ್ಕಂಥದ್ದು. ನೀವೇನಾದರೂ ಇಂಡಿಯನ್ ರೈಲ್ವೇದೊಳಗೆ ಅಂದ್ರೆ ಭಾರತೀಯ ರೈಲ್ವೇದೊಳಗೆ ಈಗಾಗಲೇ ನೀವು ಎಂಪ್ಲಾಯಿ ಇದ್ರಿ ಅಂದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ನೆಕ್ಸ್ಟ್, ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಕೇಳಿರ್ತಕ್ಕಂಥದ್ದು. ಅಂದ್ರೆ ನೀವು ಈಗ ಪ್ರಸ್ತುತವಾಗಿ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅಂದ್ರೆ ಪ್ರಸ್ತುತವಾಗಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಒಳಗೆ ಈ ಮೂರರಲ್ಲಿ ಯಾವುದಾದ್ರೂ ಒಂದರೊಳಗೆ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ನಾನು ಎಲ್ಲಿ ವರ್ಕ್ ಮಾಡ್ತಾ ಇಲ್ಲ, ಹಾಗಾಗಿ ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇನ್ ಕೇಸ್ ನೀವು ವರ್ಕ್ ಮಾಡ್ತಿದ್ರಿ ಅಂತಂದ್ರೆ ಏನು ಸ್ಟೇಟ್ ಗೌರ್ಮೆಂಟೋ, ಸೆಂಟ್ರಲ್ ಗೌರ್ಮೆಂಟೋ ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗೋ ಎಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್, ಬ್ಯಾಂಕ್ ಡೀಟೇಲ್ಸ್. ಈ ಬ್ಯಾಂಕ್ ಡೀಟೇಲ್ಸ್ ಅದಕ್ಕೆ ತುಂಬಬೇಕಂದ್ರೆ ಅರ್ಜಿ ಶುಲ್ಕ 500 ರೂಪಾಯಿ ತುಂಬಿರ್ತೀರಿ. ಈ 500 ರೂಪಾಯಿದೊಳಗೆ 400 ರೂಪಾಯಿ ರೀಫಂಡ್ ಆಗ್ತದೆ ಸ್ನೇಹಿತರೆ. ಓಕೆ ರೀ. ಕೆಲವೊಬ್ರು 250 ರೂಪಾಯಿ ಅರ್ಜಿ ಶುಲ್ಕ ತುಂಬಿರ್ತೀರಿ, 250 ರೂಪಾಯಿ ಫುಲ್ ಅಮೌಂಟ್ ರೀಫಂಡ್ ಆಗ್ತದೆ ಸ್ನೇಹಿತರೆ. ಈ ಬ್ಯಾಂಕ್ ಡೀಟೇಲ್ಸ್ ಏನು ತುಂಬಿರ್ತೀರಲ್ರಿ, ಈ ಬ್ಯಾಂಕಿಗೆ ಏನಪ್ಪ ಅಂದ್ರೆ ಈ ಅಮೌಂಟ್ ರೀಫಂಡ್ ಮಾಡ್ಲಾಗ್ತದೆ. ಅದರಲ್ಲಿ ನೋಡ್ರಿ, ಅಕೌಂಟ್ ಹೋಲ್ಡರ್ ನೇಮ್, ಆಮೇಲೆ ಅಕೌಂಟ್ ನಂಬರ್ ಅಂದ್ರೆ ನಿಮ್ದು ಬ್ಯಾಂಕ್ ಅಕೌಂಟ್ ನಂಬರ್ 2 ಬಾರಿ ತುಂಬಬೇಕಿಲ್ಲ. ಇದು ಒಂದು ಇಲ್ಲಿ ಒಮ್ಮೆ ಇಲ್ಲೊಮ್ಮೆ 2 ಬಾರಿ ಅಕೌಂಟ್ ನಂಬರ್ ತುಂಬ್ರಿ. ಆಮೇಲೆ IFSC ಕೋಡ್ ತುಂಬ್ರಿ. IFSC ಕೋಡ್ ತುಂಬಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ರಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ರಿ ಯಾವುದು ಬ್ಯಾಂಕ್ ಆಮೇಲೆ ಬ್ಯಾಂಕಿಂದ ಅಡ್ರೆಸ್ ಆಟೋಮೆಟಿಕ್ ಫೆಚ್ ಆಗ್ತದೆ. ಇದೆಲ್ಲ ತುಂಬಿದ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಇಲ್ಲಿ ತನಕ ಏನು ಡೀಟೇಲ್ಸ್ ತುಂಬ್ರಿ ಅದೆಲ್ಲನೂ ಕೂಡ ಸೇವ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಅನ್ನ ತುಂಬಕ್ಕೆ ಸ್ನೇಹಿತರೆ. ಆಲ್ರೆಡಿ ಇಲ್ಲಿ SLCದು ನಿಮ್ದು ಈ ರೀತಿ ಏನಪ್ಪ ಅಂದ್ರೆ ಆಲ್ರೆಡಿ ಆ್ಯಡ್ ಇತ್ತು ಅಂತಂದ್ರೆ ಜಸ್ಟ್ ಇಲ್ಲಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಮತ್ತೊಮ್ಮೆ ಏನಪ್ಪ ಅಂದ್ರೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ತುಂಬ್ರಿ ಸ್ನೇಹಿತರೆ. SLC ಕ್ವಾಲಿಫಿಕೇಶನ್, ಸ್ಟೇಟ್ ಯಾವ್ದು ಸ್ಟೇಟ್ ತುಂಬ್ರಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಡ್ರಿ, ಬೋರ್ಡ್ ಯಾವ್ದದ SSLC ಬೋರ್ಡ್ ತುಂಬ್ರಿ. ಆಮೇಲೆ ಯಾವಾಗ ನೀವು SLC ಪಾಸ್ ಆಗಿರಿ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ, SSLC ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ಆಮೇಲೆ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಡಾಕ್ಯುಮೆಂಟ್ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕ್ರಿ, ಒಂದು ಸ್ಯಾಂಪಲ್ ತೋರಿಸ್ತೀನಿ ನಿಮಗೆ. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅದಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಇಂಟರ್ನಲ್ ಸ್ಟೋರೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ಅಂದ್ರೆ ನಿಮ್ದು ಸರ್ಟಿಫಿಕೇಟ್ ಇಂಟರ್ನಲ್ ಸ್ಟೋರೇಜ್ನಾಗ ಸೇವ್ ಮಾಡಿರ್ತೀರಿ. ಓಕೆ ರೀ. ಹಾಗಾಗಿ ಇಲ್ಲಿ ಇಂಟರ್ನಲ್ ಸ್ಟೋರೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಂಟರ್ನಲ್ ಸ್ಟೋರೇಜ್ ಸೆಲೆಕ್ಟ್ ಮಾಡಿದ ಮೇಲೆ ಎಲ್ಲ ಏನಪ್ಪ ಅಂದ್ರೆ ನಿಮ್ದು ಮೊಬೈಲ್ನಲ್ಲಿ ಇರ್ತಕ್ಕಂಥ ಫೋಲ್ಡರ್ಗಳು ಓಪನ್ ಆಗ್ತಾವೆ. ಯಾವುದು ಫೋಲ್ಡರ್ನಲ್ಲಿ ನಿಮ್ದು ಸರ್ಟಿಫಿಕೇಟ್ಗಳು ಅದಾವೋ ಆ ಫೋಲ್ಡರನ್ನು ಓಪನ್ ಮಾಡ್ಕೊಳ್ರಿ. ನಾನು ಡಾಕ್ಯುಮೆಂಟ್ಸ್ ಅಂತ ಹೇಳಿ ಒಂದು ಫೋಲ್ಡರ್ ಮಾಡೀನಿ. ಈ ಫೋಲ್ಡರ್ನಲ್ಲಿ ಎಲ್ಲ ಫೈಲ್ಸ್ಗಳ ಸೇವ್ ಮಾಡೀನಿ. ಹಾಗಾಗಿ ನಾನು ಡಾಕ್ಯುಮೆಂಟ್ಸ್ ಫೋಲ್ಡರನ್ನು ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ಡಾಕ್ಯುಮೆಂಟ್ ಫೋಲ್ಡರ್ ಒಳಗೆ SLC ಮಾರ್ಕ್ಸ್ ಕಾರ್ಡ್ ಇಲ್ಲಿ ಕಾಣ್ತಿರ್ತದೆ. ನೀವು ಏನು ಫೋಲ್ಡರ್ ಓಪನ್ ಮಾಡಿರ್ತೀರಲ್ಲ ಅಲ್ಲಿ SLC ಮಾರ್ಕ್ಸ್ ಕಾರ್ಡ್ ಕಾಣ್ತದೆ. ಜಸ್ಟ್ ಆ ಮಾರ್ಕ್ಸ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿರ್ತೀವಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಆಯ್ತದ. ಇವಾಗ ನೆಕ್ಸ್ಟ್ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸರ್ಟಿಫಿಕೇಟ್ ಏನೈತೆ ಸ್ನೇಹಿತರಿಗೆ ಅಪ್ಲೋಡ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ರಿ. SSLC ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಪ್ಡೇಟ್ ಆಯ್ತು. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಇಲ್ಲಿ ಆ್ಯಡ್ ಇರಲಿಲ್ಲ ಅಂತಂದ್ರೆ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಎಜುಕೇಷನ್ ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ತುಂಬಬೇಕ್ರಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಕ್ವಾಲಿಫಿಕೇಶನ್ ಅಂತ ಕಾಣ್ತಿರ್ತದೆ ಸ್ನೇಹಿತರೆ. ಈ ಕ್ವಾಲಿಫಿಕೇಶನ್ ಕೆಳಗಡೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ 12th ಆಮೇಲೆ ಡಿಗ್ರಿಗೆ ಸಂಬಂಧಪಟ್ಟಂತ 2 ಆಪ್ಷನ್ಸ್ ಕಾಣ್ತಿರ್ತಾವ. ಫಸ್ಟ್ 12th ಮೇಲೆ ಕ್ಲಿಕ್ ಮಾಡ್ರಿ. 12th ಮೇಲೆ ಕ್ಲಿಕ್ ಮಾಡಿದ ತಕ್ಷಣ PUCಗೆ ಸಂಬಂಧಿಸಿದಂಥ ಡೀಟೇಲ್ಸನ್ನು ಇಲ್ಲಿ ತುಂಬಬೇಕ್ರಿ. ಡಿಸಿಪ್ಲಿನ್ದೊಳಗೆ 12th ಅಂತಲೇ ಸೆಲೆಕ್ಟ್ ಮಾಡ್ಕೊಡ್ರಿ. ಸ್ಟೇಟ್ ಯಾವುದು ಸ್ಟೇಟಿಂದ ನೀವು PUC ಪಾಸ್ ಮಾಡಿರಿ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಯಾವ ಬೋರ್ಡ್ನಿಂದ ನೀವು PUC ಪಾಸ್ ಮಾಡಿರಿ ಆ ಬೋರ್ಡನ್ನು ತುಂಬ್ರಿ ಸ್ನೇಹಿತರೆ. ಬೋರ್ಡ್ದ ಹೆಸರು ನೋಡ್ರಿ, ಸ್ಟೇಟ್ ಬೋರ್ಡು, ಸೆಂಟ್ರಲ್ ಬೋರ್ಡು, ಯಾವುದು ಬೋರ್ಡ್ ಅಂತ ಬೋರ್ಡ್ ಹೆಸರನ್ನು ತುಂಬ್ರಿ. ಇನ್ ಕೇಸ್ ನೀವು ಸ್ಟೇಟ್ ಬೋರ್ಡ್ದವ್ರು ಆಗಿರಿ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಬೆಂಗಳೂರು ಈ ಬೋರ್ಡಿಂದ ಹೆಸರು, ಆ ಹೆಸರನ್ನು ಇಲ್ಲಿ ಈ ಬೋರ್ಡ್ ಹೆಸರು ಸ್ನೇಹಿತರೆ ಆ ಬೋರ್ಡ್ದ ಹೆಸರನ್ನು ಇಲ್ಲಿ ತುಂಬಬಹುದು. ಇನ್ ಕೇಸ್ ಸೆಂಟ್ರಲ್ ಬೋರ್ಡ್ ಆ ಸೆಂಟ್ರಲ್ ಬೋರ್ಡ್ ಹೆಸರನ್ನು ನೀವು ತುಂಬಬೇಕು ಸ್ನೇಹಿತರೆ. ಆ PUC ಮಾರ್ಕ್ಸ್ ಕಾರ್ಡ್ ಮೇಲೆ ಬೋರ್ಡ್ ಹೆಸರು ಇರ್ತದೆ. ಆ ಬೋರ್ಡ್ ಹೆಸರನ್ನು ಒಮ್ಮೆ ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿ ತುಂಬಬೇಕು ಸ್ನೇಹಿತರೆ. ನೆಕ್ಸ್ಟ್ ಅಂದ್ರೆ PUC ಯಾವಾಗ ಪಾಸ್ ಆಗಿರಿ ಅದ್ರದ್ದು ದಿನಾಂಕ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್
ಪಿ ಯು ಸಿದಲ್ಲಿ ಪರ್ಸೆಂಟೇಜ್ ತುಂಬ್ರಿ ಸ್ನೇಹಿತರೆ. ಅದಾದಮೇಲೆ ಪಿ ಯು ಸಿದು ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಸ್ನೇಹಿತರೆ. ಈಗಾಗಲೇ ಡಾಕ್ಯುಮೆಂಟ್ಸ್ಗಳು ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ ಹೇಳಿದ್ದೀನಿ, ಅದೇ ರೀತಿ ಇಲ್ಲಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಿರಿ. ನೆಕ್ಸ್ಟ್, ಡೂ ಯು ಹ್ಯಾವ್ ಟೈಪಿಂಗ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಆರ್ ಹಿಂದಿ ಆನ್ ಕಂಪ್ಯೂಟರ್ ಅಂತ ಕೇಳ್ಯಾರ. ಟೈಪಿಂಗ್ ಬಗ್ಗೆ ನಾಲೆಜ್ ಇತ್ತು ಅಂತಂದ್ರೆ ಎಸ್ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಒಟ್ಟು 4 ವಿಧದ ಹುದ್ದೆಗಳದಾವೆ ಸ್ನೇಹಿತರೆ. ಅದರಲ್ಲಿ 2 ಹುದ್ದೆಗಳು ಟೈಪಿಸ್ಟಿಗೆ ಸಂಬಂಧಪಟ್ಟಂಥ ಹುದ್ದೆಗಳದಾವೆ. ಈ 2 ಹುದ್ದೆಗಳಿಗೆ ಸಪ್ರೇಟ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತ ತೊಗೊಳ್ತಾರೆ. ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಪಾಸ್ ಆದ್ರೆ ಮಾತ್ರ ಈ ಟೈಪಿಸ್ಟ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ, ಇಲ್ಲಾಂದ್ರೆ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ. ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಪಾಸ್ ಆಗಬೇಕಾಗಿತ್ತು ಅಂತಂದ್ರೆ, ಇನ್ ಕೇಸ್ ನೀವು ಇಂಗ್ಲೀಷ್ ಟೈಪ್ ಮಾಡ್ತಿದ್ರಿ ಅಂತಂದ್ರೆ ಪ್ರತಿ ನಿಮಿಷಕ್ಕೆ 30 ವರ್ಡ್ಗಳನ್ನು ಟೈಪ್ ಮಾಡಬೇಕು. ಪ್ರತಿ ನಿಮಿಷಕ್ಕೆ 30 ವರ್ಡ್ಗಳ ಸ್ಪೀಡಿನಲ್ಲಿ ಟೈಪ್ ಮಾಡಬೇಕಾಗ್ತದೆ. ಹಿಂದಿ ಟೈಪ್ ಮಾಡೋದಿತ್ತಂತಂದ್ರೆ ಪ್ರತಿ ನಿಮಿಷಕ್ಕೆ 25 ಪದಗಳ ಸ್ಪೀಡಿನಾಗ ಟೈಪಿಂಗನ್ನು ಮಾಡಬೇಕಾಗ್ತದೆ. 2ರೊಳಗೆ ಯಾವುದಾದ್ರೂ ಒಂದನ್ನು ನೀವು ಟೈಪಿಂಗ್ ಸ್ಕಿಲ್ ಟೆಸ್ಟ್ನಲ್ಲಿ ಟೈಪ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಇನ್ ಕೇಸ್ ಇಂಗ್ಲೀಷ್ ಅಥವಾ ಹಿಂದಿ ಭಾಷೆ ಒಳಗೆ ಈ ರೀತಿ ಟೈಪಿಂಗ್ ಸ್ಪೀಡ್ ಮಾಡೋಕೆ ನಿಮ್ಗೆ ಆಗಿರಲಿಲ್ಲ ಅಂತಂದ್ರೆ ಜಸ್ಟ್ ಇಲ್ಲಿ ನೋ ಮೇಲೆ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲ ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ಅಗ್ರಿ ಮೇಲೆ ಸೆಲೆಕ್ಟ್ ಮಾಡ್ಕೊಡ್ರಿ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಟೈಪಿಸ್ಟ್ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಆಗಂಗಿಲ್ಲ ಸ್ನೇಹಿತರೆ. ಈ ಎಲ್ಲ ಡೀಟೇಲ್ಸ್ ತುಂಬಿದ ಮೇಲೆ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿರಿ. ಪಿ ಯುದು ಡೀಟೇಲ್ಸ್ ಕೂಡ ಇಲ್ಲಿ ಆ್ಯಡ್ ಆಯ್ತು ಸ್ನೇಹಿತರೆ. ಅದೇ ರೀತಿ ಇಲ್ಲಿ ನೀವು ಡಿಗ್ರಿದ ಕ್ವಾಲಿಫಿಕೇಶನ್ ಕೂಡ ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಡಿಗ್ರಿದ ಕ್ವಾಲಿಫಿಕೇಶನ್ ಆ್ಯಡ್ ಮಾಡೋದು ಆಪ್ಷನಲ್ ಸ್ನೇಹಿತರೆ. ಆ್ಯಡ್ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. SSLC PUC ಡೀಟೇಲ್ಸ್ ಆ್ಯಡ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಅಪ್ಲೋಡ್ ಮಾಡೋದು ನೋಡೋಣ ಸ್ನೇಹಿತರೆ. ಇಲ್ಲಿ ಬ್ರೌಸ್ ಅಂತ ಕಾಣ್ತದಲ್ಲ, ಬ್ರೌಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ 3 ಡಾಟ್ ಕಾಣುತ್ತಲ್ಲ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ 3 ಡಾಟ್ ಅದಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಗ್ಯಾಲರಿ ಅಂತ ಕಾಣ್ತದೆ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ಗ್ಯಾಲರಿ ಒಳಗೆ ಇರ್ತಕ್ಕಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಾವೆ ಸ್ನೇಹಿತರೆ. ಯಾವುದು ಫೋಲ್ಡರ್ ಒಳಗೆ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡಿರೋ ಆ ಫೋಲ್ಡರ್ ಓಪನ್ ಮಾಡಿಕೊಡ್ರಿ. ಆ ಫೋಲ್ಡರ್ನಲ್ಲಿ ಫೋಟೋ ಕಾಣ್ತಿರ್ತದೆ, ಆ ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ರೈಟ್ ಮಾರ್ಕ್ ಐತೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡಿ ಸ್ನೇಹಿತರೆ, ನಿಮ್ಮದು ಫೋಟೋ ಅಪ್ಲೋಡ್ ಆಗಿತ್ತು ಸ್ನೇಹಿತರೆ. ಅದೇ ರೀತಿ ಸಿಗ್ನೇಚರ್ ಅಪ್ಲೋಡ್ ಮಾಡಿಕೊಡ್ರಿ. ಸಿಗ್ನೇಚರ್ ಅಪ್ಲೋಡ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಸೇವ್ ಆಗಿರ್ತದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಾವು ಯಾವ್ಯಾವ ಹುದ್ದೆಗಳಿಗೆ ಎಲಿಜಿಬಲ್ ಇರ್ತೀವಿ ಆ ಹುದ್ದೆಗಳದ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಸ್ನೇಹಿತರೆ. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್, ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಈ ರೀತಿ ಹುದ್ದೆಗಳು ತೋರಿಸ್ತಾ ಇದೆ ಸ್ನೇಹಿತರೆ. ಇನ್ನು ಒಂದು ಟ್ರೇನ್ಸ್ ಕ್ಲರ್ಕ್ ಅಂತ ಬರ್ತದೆ, ಟ್ರೇನ್ಸ್ ಕ್ಲರ್ಕ್ ಅಂತ. ಅದು ಪೋಸ್ಟ್ ಯಾಕೆ ತೋರಿಸ್ತಾ ಇಲ್ಲ ಅಂತಂದ್ರೆ ಬೆಂಗಳೂರು RRBಯಲ್ಲಿ ಈ ಹುದ್ದೆಗಳು ಖಾಲಿ ಇಲ್ಲ ಸ್ನೇಹಿತರೆ, ಹಾಗಾಗಿ ಇಲ್ಲಿ ಆ ಪೋಸ್ಟ್ ತೋರಿಸ್ತಿಲ್ಲ. ಇನ್ ಕೇಸ್ ನೀವು ಬೇರೆ RRBಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ ಆ ಪೋಸ್ಟ್ ತೋರಿಸ್ತಾ ಸ್ನೇಹಿತರೆ. ಇನ್ ಕೇಸಲ್ಲಿ ಟೈಪಿಂಗ್ ಪ್ರಿಫರೆನ್ಸ್ ನೋ ಅಂತ ಕೊಟ್ಟಿದ್ರೆ ಅಂತ ತಿಳ್ಕೊಡಿ, ಇದು ಒಂದೇ ಪೋಸ್ಟ್ ನಿಮಗೆ ಕಾಣ್ತದೆ, ಅದ್ರ ಒಂದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ಕಡೆ ಅದು ಸೇವ್ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಪೋಸ್ಟ್ ಪ್ರಿಫರೆನ್ಸ್ ಯಾವ ರೀತಿ ಬೇಕು ಆ ರೀತಿ ಪೋಸ್ಟ್ ಪ್ರಿಫರೆನ್ಸನ್ನು ಕೊಡ್ರಿ ಸ್ನೇಹಿತರೆ. ಅಲ್ಲಿ ಟೈಪಿಸ್ಟ್ ಯಾರು ಆಯ್ಕೆ ಮಾಡ್ಕೊಂಡಿರ್ತೀರಿ, ಮೊದಲು ಟೈಪಿಸ್ಟ್ ಹುದ್ದೆಗಳ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ ಸ್ನೇಹಿತರೆ, ಆಮೇಲೆ ಈ ಕ್ಲರ್ಕ್ ಪ್ರಿಫರೆನ್ಸ್ ಕೊಡ್ರಿ. ಓಕೆ ರೀ. ನೆಕ್ಸ್ಟ್ ಈ ಎಲ್ಲ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಈ ರೀತಿ ಪಾಸ್ ಮಾರ್ಕ್ ಬರ್ತದೆ. ಇಲ್ಲಿ ನಿಮ್ಮೂರಿನ ಹೆಸರು ತುಂಬ್ರಿ ಸ್ನೇಹಿತರೆ, ಸ್ಥಳದ ಹೆಸರು ತುಂಬಿ ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿರಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಪ್ಲಿಕೇಶನ್ ಎಲ್ಲ ತುಂಬಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿ ಕಾಣ್ತಿರ್ತದೆ ಸ್ನೇಹಿತರೆ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲನೂ ಕರೆಕ್ಟ್ ಆಗಿತ್ತು ಅಂತಂದ್ರೆ ಲಾಸ್ಟಿಗೆ ಇಲ್ಲಿ ಒಂದು ಬಾಕ್ಸ್ ಕಾಣ್ತದೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಪೇಮೆಂಟ್ ಮಾಡ್ಬೇಕ್ರಿ. ಪೇಮೆಂಟಿಗೆ ನೋಡ್ರಿ ಸ್ನೇಹಿತರೆ, ಪೇ ವಿತ್ ರೋಜರ್ ಪೇ ವಿತ್ ಪಾಯು ಅಂತ 2 ಆಪ್ಷನ್ ಅದಾವ. ಯಾವುದಾದ್ರೂ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ರೋಜರ್ ಪೇ ಮಾಡಿ ನೋಡ್ತೀನಿ. ಇಲ್ಲಿ ವಿವಿಧ ರೀತಿಯ ಪೇಮೆಂಟ್ ಆಪ್ಷನ್ಗಳು ಕಾಣ್ತಿರ್ತಾವ್ರಿ. ಇಲ್ಲಿ ಫೋನ್ಪೇನೂ ಕಾಣ್ತಿರ್ತದ, ಫೋನ್ಪೇ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಕಂಟಿನ್ಯೂ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಡ್ರಿ. ಇಲ್ಲಿ ಶೋ QR ಕೋಡ್ ಅಂತ ಕಾಣ್ತಿರ್ತದ, ಶೋ QR ಕೋಡ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಕಂಟಿನ್ಯೂ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡಿರಿ. ಬಾರ್ ಕೋಡ್ ಕಾಣ್ತದೆ ಸ್ನೇಹಿತರೆ.
ನಿಮ್ಮದು ಮೊಬೈಲ್ನಲ್ಲಿ ಫೋನ್ಪೇ ಆ್ಯಪ್ ಓಪನ್ ಮಾಡ್ಕೊಳ್ರಿ. ಅಂಗಡಿಗೆ ಯಾವ ರೀತಿ ಬಾರ್ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತೀರಿ ಅದೇ ರೀತಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿರಿ ಸ್ನೇಹಿತರೆ. ಪೇಮೆಂಟ್ ಆದ ತಕ್ಷಣ ಫೀ ರಿಸಿಟ್ ಜನ್ರೇಟ್ ಆಗ್ತದೆ. ಆ ಫೀ ರಿಸಿಟನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಅದೇ ರೀತಿ ಅಪ್ಲಿಕೇಶನ್ ಮತ್ತೊಮ್ಮೆ ಲಾಗಿನ್ ಆಗಿ ಅಪ್ಲಿಕೇಶನ್ ಪ್ರಿಂಟೌಟ್ ಇಟ್ಕೊಳ್ಳೋದು ಮಾತ್ರ ನಿಮ್ಮ ಕಡೆ ಮರಿಬೇಡ ಸ್ನೇಹಿತರೆ. ಇದಿಷ್ಟು ಈ RRBಯಿಂದ ಹೊರಡಿಸಿರ್ತಕ್ಕಂಥ PUC ಮಟ್ಟದ ತಾಂತ್ರಿಕೇತರ ಹುದ್ದೆಗಳಿಗೆ ಯಾವ ರೀತಿ ನಿಮ್ಮದು ಮೊಬೈಲ್ ಮೂಲಕನೇ ಅರ್ಜಿ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.